ನಮಸ್ತೆ ವೀಕ್ಷಕರೇ, ಮಲೆನಾಡು ದಿನಚರಿ ಚಾನಲ್ಲಿಗೆ ಸ್ವಾಗತ. ಈ ದಿನ ನಾನು ಗಂಧದ ಕುಡಿ ಚಟ್ನಿ ಮಾಡೋದು ಹೇಳ್ತಾ ಇದ್ದೇನೆ. ಇದು ಗಂಧದ ಸೊಪ್ಪು, ಗಂಧದ ಕುಡಿ ಎಲ್ಲ ಕೊಯ್ಕೆ ಬಂದು ತೊಳೆದು ಒಣಸಿ ಅದನ್ನು ಈ ರೀತಿ ಎಲ್ಲ ಬಿಡಿಸಿಟ್ಟಿದ್ದೇನೆ. ಅದನ್ನು ಈಗ ತುಪ್ಪ ಹಾಕಿ ಹುರಿಬೇಕು. ಅದಕ್ಕೆ ಬೇಕಾಗಿದ್ದಂಥ ವಸ್ತುಗಳು: ಕಾಯಿ ತುರಿ, ಉಪ್ಪು, ಹುಣಸೆಹಣ್ಣು, ಮೆಣಸಿನಕಾಳು, ಕಾಳು ಹಾಕಿದ್ದೇನೆ, ಜೀರಿಗೆ ಕಾಳು 4. ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡೋಕ್ಕೆ ಒಣಮೆಣಸಿನ್ಕಾಯಿ 1 ಹಾಗೂ ಸಾಸಿವೆ, ಚೂರು ಕೊಬ್ಬರಿ ಎಣ್ಣೆ. ಇದಿಷ್ಟಿದ್ದರೆ ಗಂಧದ ಕುಡಿ ಚಟ್ನಿ, ಘಮ ಚಟ್ನಿ ರೆಡಿ ಆಗ್ತದೆ. ಇದನ್ನೀಗ ಗಂಧದ ಕುಡಿನ ಚೆನ್ನಾಗಿ ತುಪ್ಪ ಬಿಟ್ಟು ಹುರಿಬೇಕು. ಈ ರೀತಿ ಹುರಿತಾ ಇದ್ದೇನೆ ತುಪ್ಪ ಬಿಟ್ಟು. ಚೆನ್ನಾಗಿ ಕೆಂಪಾಗಬೇಕು. ತುಪ್ಪದಲ್ಲೇ ಇದು ಬೇಯಬೇಕು. ಸೊಪ್ಪು ಈ ರೀತಿ ತುಪ್ಪದಲ್ಲಿ ಇದನ್ನು ಹುರಿಬೇಕು. ಈಗ ಹುರಿದಾಗಿದೆ. ಹುರಿದಿದ್ದಂಥ ಗಂಧದ ಕುಡಿನ ರುಬ್ಬಕ್ಕೆ ಇಟ್ಟಿದ್ದೇನೆ. ಇದನ್ನ ರುಬ್ತೇನೆ. ರುಬ್ಬಿದ ತಕ್ಷಣ ಇದು ಚಟ್ನಿ ರೆಡಿ ಆಗ್ತದೆ. ಈಗ ಚಟ್ನಿ ರೆಡಿಯಾಗಿದೆ. ಅದಕ್ಕೊಂದು ಒಗ್ಗರಣೆ ಮಾಡ್ತಾ ಇದ್ದೇನೆ. ಅದಕ್ಕೆ ಚೂರು ತುಪ್ಪ, ಸಾಸಿವೆ ಕಾಳು ಹಾಗೂ ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಇಟ್ಟಿದ್ದೇನೆ. ಈ ರೀತಿ ಅದನ್ನು ಒಗ್ಗರಣೆ ಆದ ತಕ್ಷಣ ಇದಕ್ಕೆ ಹಾಕಿದರೆ ಇದು ಒಳ್ಳೆ ರುಚಿಯಾದಂತಹ ಚಟ್ನಿ ರೆಡಿ ಆಗ್ತದೆ. ಇದು ಗಂಧದ ಕುಡಿ ಚಟ್ನಿ. ಮಳೆಗಾಲ ಆದ್ದರಿಂದ ಕುಡಿ ಎಲ್ಲ ಚಿಗುರಿರ್ತದೆ. ಎಷ್ಟೊಂದು ಗಿಡಗಳೆಲ್ಲ ಚಿಗುರ್ತವೆ. ಚಿಗುರಿದಾಗ ಸೊಪ್ಪು ಕುಡಿಗಳು ಇಂಥದ್ದನ್ನೆಲ್ಲ ಚಟ್ನಿ, ಪಲ್ಯ, ಕಾಳುಡಿ ಪಲ್ಯ, ಸಾಂಬಾರು ಈ ರೀತಿ ಬೇಕಾದಷ್ಟು ಥರದ್ದು ಮಾಡಲಿಕ್ಕಾಗುತ್ತೆ. ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದಾಗ್ತದೆ. ನೀವು ಮಾಡಿ ನೋಡಿ, ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಈಗ ಇದು ಒಗ್ಗರಣೆ ಚಟಿಪಟಿ ಗುಡ್ತಾ ಇದೆ, ಅದಕ್ಕೆ ಹಾಕ್ತಾಯಿದೆ. ಇದು ಗಂಧದ ಕುಡಿ ಚಟ್ನಿ ತಯಾರಾಗಿದೆ. ನೀವು ಅನ್ನದ ಜೊತೆ, ದೋಸೆ, ಚಪಾತಿಗಳ ಜೊತೆಗೆ ತಿನ್ಬೋದು. ನೀವು ಎಲ್ಲರೂ ಹೋದಾಗ, ಟೂರಿಗಿರಿ ಹೋದಾಗ ಈ ಥರ ಸೊಪ್ಪೆಲ್ಲ ತಂದು ಮಾಡಬಹುದು. ಇದೇ ರೀತಿ ದಿನ ಒಂದೊಂದು ಈ ರೀತಿ ಕುಡಿ ಚಟ್ನಿ ಅಥವಾ ಪಲ್ಯ ಈ ರೀತಿ ಮಾಡೋದು ಹೇಳ್ತಿದೆ. ಮಾಡಿರಿ. ನೀವು ನಿಮ್ಮ ಸ್ನೇಹಿತರಿಗೂ ಹೇಳಿ, ಸಬ್ಸ್ಕ್ರೈಬ್ ಆಗಿ.